ತುಂಬ ಜನ ನನಗೆ ಕೇಳೋ ಪ್ರಶ್ನೆ ಏನಂದರೆ, ಬ್ರೋ ಯಾವ ಮೈಕ್ ಯೂಸ್ ಮಾಡ್ತೀರಾ, ವಾಯ್ಸ್ ಕ್ಲಾರಿಟಿ ಚೆನ್ನಾಗಿದೆ ಅಂತ, ಆಮೇಲೆ ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ಇವತ್ತು ನಂದು ಮೋಟೋ ಲಾಗಿಂಗ್ ಸೆಟಪ್ ಬಗ್ಗೆ ಹೇಳ್ತೀನಿ. ಫಸ್ಟು ಯಾವ್ಯಾವ ಐಟಮ್ಸ್ ಬೇಕು ನಿಮಗೆ ಮೋಟೋ ಲಾಗಿಂಗ್ ಸೆಟಪ್ಪಿಗೆ ಅಂದರೆ, ಫಸ್ಟು ನಿಮಗೆ ಒಂದು ಸರ್ಟಿಫೈಡ್ ಹೆಲ್ಮೆಟ್ ಬೇಕು. ಅದು ಯಾವುದೇ ಸರ್ಟಿಫೈಡ್ ಆಗಲಿ, ಡಾಟ್ ಸರ್ಟಿಫೈಡ್ ಆಗಿ ಆದರೂ ಪರವಾಗಿಲ್ಲ, EC ಸರ್ಟಿಫೈಡ್, ISI. ಮೇನ್ ಥಿಂಗು ನಿಮಗೆ ಅದು ಪ್ಯಾಡ್ ರಿಮೂವಲ್ ಹೆಲ್ಮೆಟ್ ಥರ ಆಗಿರಬೇಕು. ಯಾಕಂದ್ರೆ ನಿಮಗೆ ಮೈಕೆಲ್ಲ ವಯರಿಂಗೆಲ್ಲ ನೀವು ಆ ಪ್ಯಾಡ್ ರಿಮೂವ್ ಮಾಡೇ ವಯರಿಂಗ್ ಮಾಡಬೇಕು. ಸೊ ಅದೊಂದು ಮೇನ್ ಥಿಂಗು. ಇನ್ನೊಂದು ಐಟಮ್ ಅಂದರೆ ಆ್ಯಕ್ಷನ್ ಕ್ಯಾಮ್ರಾ. ನಾನು ಸಜೆಸ್ಟ್ ಮಾಡೋದು DJI ಅವ್ರದ್ದು ಆ್ಯಕ್ಷನ್ ಕ್ಯಾಮ್ರಾ. ಸೊ ಅದು ನಿಮಗೆ ಯೂಸರ್ ಫ್ರೆಂಡ್ಲಿ ಚೆನ್ನಾಗಿದೆ. ನೀವು ರೀಲ್ಸು ಮಾಡ್ಬೋದು, ಅದರಲ್ಲಿ ಲ್ಯಾಂಡ್ಸ್ಕೇಪ್ ಶಾರ್ಟ್ಸು ರೆಕಾರ್ಡ್ ಮಾಡ್ಬೋದು. ಆಮೇಲೆ ನಿಮಗೆ ಚಿನ್ ಮೌಂಟ್ ಬೇಕು. ನಾನು ತಗೊಂಡಿರೋದು ಬ್ಲೂ ಆರ್ಮರ್ ಅವ್ರದ್ದು ಚಿನ್ ಮೌಂಟು. ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಅದು ಅವೈಲಬಲ್ ಇರುತ್ತೆ. ಒಂದೊಂದು ಸತಿ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಅದಿಲ್ಲ ಅಂದರೆ ನಿಮಗೆ ಆ್ಯಕ್ಷನ್ ಪ್ರೋದು ಚಿನ್ ಮೌಂಟು ಸಿಗುತ್ತೆ. ಅದು ಚೆನ್ನಾಗಿದೆ, ಭಾಳ ಜನ ಯೂಸ್ ಮಾಡಿರೋದು ನೋಡಿದ್ದೀನಿ. ಬಟ್ ನನಗೆ ಬ್ಲೂ ಆರ್ಮರ್ ಹೈಯೆಸ್ಟ್ ರೇಟಿಂಗ್ ಇದ್ದಿದ್ದೆ ಬ್ಲೂ ಆರ್ಮರಿಗೆ. ಸೊ ಅದನ್ನೇ ತಗೊಂಡೆ. ಆಮೇಲೆ ನಿಮಗೆ ಇನ್ನೊಂದು ಬೇಕಾಗಿರೋದು ಜೆ ಮೌಂಟು. ಬರೀ ಜೆ ಮೌಂಟ್ ಇದ್ದರೆ ನಿಮಗೆ ಈ ಲ್ಯಾಂಡ್ಸ್ಕೇಪ್ ವ್ಯೂಸ್ ಎಲ್ಲ ಫುಲ್ಲು ನಿಮಗೆ ಬರೀ ಬೈಕ್ ಫೋಕಸ್ ಆಗುತ್ತೆ, ನೇಚರೆಲ್ಲ ಕ್ಯಾಪ್ಚರ್ ಆಗೋಲ್ಲ. ಸೊ ಅದಕ್ಕೆ ನಿಮಗೆ ಒಂದು ಎಕ್ಸ್ಟೆಂಡರ್ ಬೇಕು ಜೆ ಮೌಂಟಿಗೆ. ಎಕ್ಸ್ಟೆಂಡರ್ ಇದ್ದರೆ ನಿಮಗೆ ಫುಲ್ಲಿ ಲ್ಯಾಂಡ್ಸ್ಕೇಪ್ ವ್ಯೂ ಎಲ್ಲ ಕಾಣಿಸುತ್ತೆ. ಆಮೇಲೆ ಮೈಕು ಮೇನ್ ಥಿಂಗೆ ಭಾಳ ಜನ ಕೇಳೋದೆ ಮೈಕ್ ಯಾವುದು ಅಂತ. ಸೊ ನಾನು ಯೂಸ್ ಮಾಡೋದು ಮೋನೋ ಅವ್ರದ್ದು 3.5 TRS ಮೈಕು. ಸೊ ಅದು ನಿಮಗೆ ಅಮೆಝಾನಲ್ಲಿ ಅವೈಲಬಲ್ ಇರುತ್ತೆ. ಆಮೇಲೆ ಅದಕ್ಕೆ ನಿಮಗೆ ಒಂದು C ಟೈಪ್ ಅಡಾಪ್ಟರ್ ಬೇಕು. ಬಿಕಾಸ್ ನಿಮಗೆ ಮೈಕಿಗೆ ಪ್ಲಗ್ ಇನ್ ಮಾಡೋ ಆಪ್ಷನ್ ಇರೋದೇ C ಟೈಪು. ಸೊ C ಟೈಪು ನಾನು ಯೂಸ್ ಮಾಡೋದು ಬೋಯ್ ಅವ್ರದ್ದು K4 C ಟೈಪ್ ಅಡಾಪ್ಟ್ರು. ಸೊ ಇದೆಲ್ಲ ಐಟಮ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮಗೆ ಯಾವ್ದಾರ ಬೇಕಂದ್ರೆ ಬೈ ಮಾಡ್ಕೊಳ್ಳಿ. ಸೊ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ನಾನು ಈ ಸೆಟಪ್ನ ಭಾಳ ವರ್ಷದಿಂದ ನೋಡಿದ್ದೀನಿ. ಎಲ್ಲರೂ ಯೂಸ್ ಮಾಡೋದು ಮೈಕು DJI ಅವ್ರದ್ದು. DJI ಮೈಕ್ ಮಿನಿ ಅಂತ ಬರುತ್ತೆ. ಅದು ನಿಮಗೆ ಸಿಂಗಲ್ ಮೈಕ್ ಕಾಸ್ಟೇ ಅರೌಂಡ್ 6500 ಏನೋ ಆಗುತ್ತೆ. ಪೇರಲ್ಲಿ ತೊಗೊತೀರಾ ಅಂದರೆ ನಿಮಗೆ 11,000 ಸಮಥಿಂಗು. ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇದ್ದರೆ ನೀವು ಆ ಮೈಕೆ ತೊಗೊಳ್ಳಿ. ಇಲ್ಲ ಅಂದರೆ ನಂದು ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಇಲ್ಲ, ಸ್ವಲ್ಪ ದುಡ್ಡಲ್ಲೇ ಮೈಕ್ ಸೆಟಪ್ ಆಗಬೇಕು ಅಂದರೆ, ಸೊ ನಾನು ಹೇಳಿರೋದು ಬೆಟರ್ ಆಪ್ಷನ್ನು. ಆಮೇಲೆ ಇನ್ನೊಂದು ಮೇನ್ ಥಿಂಗು, ನೀವು ಮೈಕ್ ಅಡಾಪ್ಟ್ರು ಪ್ಲಗ್ ಇನ್ ಮಾಡಿದ ಮೇಲೆ ಅದರಲ್ಲಿ ಕ್ಯಾಮ್ರಾದಲ್ಲಿ ಮೈಕ್ ಸೆಟಪ್ ಮಾಡಬೇಕು. ಯಾಕಂದರೆ ನಿಮಗೆ ಮೈಕು, ನೀವು ಮಾತಾಡೋದು ಮೈಕು ನಿಮ್ಮ ಇದು ಹೆಲ್ಮೆಟಲ್ಲಿ ಚಿನ್ ಮುಂದೆನೇ ಇರುತ್ತೆ. ಸೊ ಅದರಿಂದ ನಿಮಗೆ ಅದನ್ನು ವೈಬ್ರೇಷನ್ ಭಾಳ ಬರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಿಮ್ಮ ವಾಯ್ಸ್ನ ಮೈನಸಲ್ಲಿ ಸೆಟ್ ಮಾಡಬೇಕು. ಸೊ ಅದರಿಂದ ನಿಮಗೆ ಮೈಕ್ ಅಡಾಪ್ಟ್ರು ಪ್ಲಗ್ ಇನ್ ಮಾಡಿದ ಮೇಲೆ ಅದೊಂದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಬಿಟ್ಟರೆ ಇನ್ನೇನೂ ಇಲ್ಲ, ಯು ಆರ್ ಗುಡ್ ಟು ಗೋ. ನಿಮ್ಮ ಮೋಟೋ ಲಾಗಿಂಗ್ ಸೆಟಪ್ ರೆಡಿ ಆಯಿತು ಅಷ್ಟೇ. ಜಾಸ್ತಿ ಏನು ತಲೆ ಕೆಡ್ಸ್ಕೊಳೋ ಸೀನೇ ಇಲ್ಲ. ಅದು ಬೇಕು ಇದು ಬೇಕು. ಭಾಳ ಜನ ಹೇಳ್ತಾರೆ ಅದು ಆ ಪ್ರಾಬ್ಲಮ್ ಬರುತ್ತೆ, ಈ ಪ್ರಾಬ್ಲಮ್ ಬರುತ್ತೆ. ನನಗೇನು ಪ್ರಾಬ್ಲಮ್ ಬರ್ತಿಲ್ಲ. ಒಂದೊಂದು ಸತಿ ನೀವು ಡೈರೆಕ್ಟಾಗಿ ಕ್ಯಾಮ್ರಾ ಆನ್ ಮಾಡಬೇಡಿ, ರೆಕಾರ್ಡಿಂಗ್ ಆನ್ ಮಾಡಬೇಡಿ. ಫಸ್ಟು ಕ್ಯಾಮ್ರಾ ಆನ್ ಮಾಡಿ ಆಮೇಲೆ ರೆಕಾರ್ಡಿಂಗ್ ಶುರು ಮಾಡಿ. ಇಲ್ಲ ಅಂದರೆ ಎಲ್ಲ ಆರಾಮ್ಸಾಗಿ ರೆಕಾರ್ಡ್ ಆಗುತ್ತೆ.